ನಮಸ್ತೆ ವೀಕ್ಷಕರೇ, ನಾನು ಇವಾಗ ಬೆಳಿಗ್ಗೆ ನಾಷ್ಟಾಕ್ಕೆ ಅವಲಕ್ಕಿ ಮಾಡಕತ್ತೀನಿ. ನಾನಿಷ್ಟು ಅವಲಕ್ಕಿನ ಮೊದಲ ತೊಳೆದು ತೋರಿಸಿಟ್ಕೊಂಡೇನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು ನೀವು. ಇವನ್ನ ಒಂದೆರಡು ನೀರಲ್ಲಿ ಸ್ವಚ್ಛಾಗಿ ತೊಳೆದು ನೀರು ಬಸ್ತು ಇಟ್ಕೊಂಡೇನಿ. ಇವಾಗ ನಾನು ಅವಲಕ್ಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಅದಕ್ಕೆ ಒಂದು 4 ಚಮಚದಷ್ಟು ಹಾಕ್ತೀನಿ ಎಣ್ಣೆ. ಇವು ಮೀಡಿಯಮ್ ಸೈಜಿನ ಅವಲಕ್ಕಿ. ಇದ್ರೊಳಗೆ ನಾನಾ ಥರ ಬರ್ತಾವೆ. ಮೀಡಿಯಮ್ಮು, ಅದಕ್ಕೂ ಗಟ್ಟಿನೂ ಸ್ವಲ್ಪ, ಆಮೇಲೆ ಅದಕ್ಕೂ ಸ್ವಲ್ಪ ತೆಳ್ಳನು, ಆಮೇಲೆ ಪೇಪರ್ ಅವಲಕ್ಕಿ, ಇಂಥವೆಲ್ಲ ಬೇರೆ ಬೇರೆ ಸೈಜ್ನೇ ಬರ್ತಾವೆ. ನಾನು ಮೀಡಿಯಮ್ ಸೈಜಿನ ಅವಲಕ್ಕಿನ ತೊಗೊಂಬಂದಿದ್ದು ತೋರ್ಸು ನೋಡಿ. ಈ ಥರ ಮಾಡಿ ಇಟ್ಕೊಂಡೀನಿ. ಇವಾಗ ಎಣ್ಣೆ ಕಾಯ್ತು. ಕಾಯ್ಬೇಕಿದ್ದು ತಕ್ಕಂದಲ್ಲ, ಕಾಯ್ಬೇಕಿದ್ದು. ಇವಾಗ ನಾನು 3 ಮೆಣಸಿನ್ಕಾಯಿ, 1 ಉಳ್ಳಾಗಡ್ಡಿ, 1 ಸಣ್ಣ ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, 1 ಸಣ್ಣ ಹೋಳು ನಿಂಬೆ ಹಣ್ಣನ್ನು ನಾನು ಹೆಚ್ಚಿಟ್ಕೊಂಡೀನಿ. ಇದಕ್ಕೆ ಶೇಂಗಾ ಹಾಕಿನೂ ಮಾಡ್ತಾರೆ, ಪುಟಾಣಿ ಹಾಕಿನೂ ಮಾಡ್ತಾರೆ. ನಾನು ಹಂಗೆ ಸಾದಾ ಸಿಂಪಲ್ಲಾಗಿ ಮಾಡ್ತೀನಿ. ಅರ್ಧ ಟೀ ಸ್ಪೂನ್ನಷ್ಟು ಏನು ಮಾಡಿದೆ, ಸಾಸಿವೆ ಕಾಳನ್ನು ಹಾಕಿರಿ. ಸಾಸಿವೆ ಕಾಳು ಚಟ ಅನ್ನಕತ್ತವ. ಅವಾಗ ಏನು ಮಾಡ್ತೀನಿ, 1 ಎಳೆ ಕರಿಬೇವು ಹಾಕಿದೆ. ಹಸಿಮೆಣಸಿನ್ಕಾಯಿ ಹಾಕ್ಬೇಕು. ನೋಡಿ, ಉಳ್ಳಾಗಡ್ಡಿನ ಹಾಕ್ಬೇಕು. ಉಳ್ಳಾಗಡ್ಡಿನ ಕೆಂಪಾಗು ಹಂಗೆ ಬೇಯಿಸಬಾರ್ದು, ಅವಲಕ್ಕಿ ರುಚಿ ಬರಲ್ಲ. ಒಂದು ಲೆವೆಲ್ನಾಗ ಬೇಯಿಸ್ಬೇಕು ಇದನ್ನು. ಇತ್ತ ಕೆಂಪು ಆಗಿರಬಾರ್ದು, ಇತ್ತಾಗ ಹಸಿನೂ ಇರಬಾರ್ದು. ಮಧ್ಯ ರೀತಿಯಲ್ಲಿ ಇದನ್ನು ಬೇಯಿಸ್ಬೇಕು. ಈ ಅವಲಕ್ಕಿಗೂ ಒಂದು ಐತಿಹಾಸಿಕ ಹಿನ್ನೆಲೆ ಐತಿ, ಮಹತ್ವ ಐತಿ. ಇದಕ್ಕೆ ಸುಧಾಮ ಅಂತಾನೂ ಕರೀತಾರೆ. ಇದಕ್ಕೆ ಶ್ರೀಕೃಷ್ಣನಿಗೆ ಸುಧಾಮ ಶ್ರೀಕೃಷ್ಣನ ಫ್ರೆಂಡು, ಗೆಳೆಯ. ಬಡತನದಲ್ಲಿರುವಂಥ ಸುಧಾಮ ಕೃಷ್ಣನಿಗೆ ಏನು ತೊಗೊಂಡು ಹೋಗ್ಬೇಕಂತ ವಿಚಾರ ಮಾಡಿದಾಗ ತನ್ನ ಮನೆಯಲ್ಲಿರತಕ್ಕಂಥ ಅವಲಕ್ಕಿನ ತಗೊಂಡು ಶ್ರೀಕೃಷ್ಣನನ್ನು ಭೇಟಿಯಾಗಕ್ಕೆ ಹೋಗಿದ್ದ. ಪ್ರೀತಿಯಿಂದ ಶ್ರೀಕೃಷ್ಣ ಅವಲಕ್ಕಿಯನ್ನು ತಿಂದ ಅಂತ ಒಂದು ಪ್ರತೀತಿ ಐತಿ. ಇದಕ್ಕೆ ಒಂದು ಮಹತ್ವ ಐತಿ. ಇವಾಗ ನಾನು ಈ ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಇದು ಅವಲಕ್ಕಿ ಇಷ್ಟ ಬೇಯ್ಕೊಂತ ಬಂತು. ಭಾಳ ಬೇಯಿಸಬಾರ್ದು, ಇದನ್ನ ರುಚಿ ಆಗಲ್ಲ. ಆವಾಗ ನಾನೇನು ಮಾಡ್ತೀನಿ, ಈ ಅವಲಕ್ಕಿಗಾಗಿ ಚಕ್ಕಿ, ಲವಂಗ, ಏಲಕ್ಕಿ ಪುಡಿ ಮಾಡಿದಂಥ ಪುಡಿಯನ್ನು ಸ್ವಲ್ಪ ಹಾಕ್ತೇನೆ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ತೀನಿ. ಸಕ್ಕರೆ ಹಾಕೊಳ್ಳೋರು ಹಾಕೋಬೋದು, ಇಲ್ಲಿಕ್ರ ಇಲ್ಲ. ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ತೀನಿ.
ಇವಾಗ ಏನು ಮಾಡ್ತೀನಿ, ತೋರಿಸಿಟ್ಟಂಥ ಅವಲಕ್ಕಿಗಳನ್ನು ಇದಕ್ಕೆ ಹಾಕ್ತೀನಿ. ಲಘು ಈಸಿಯಾಗಿ ಇದನ್ನು ನಾವು ರೆಡಿ ಮಾಡ್ಬೋದು, ಈಸಿಯಾಗಿ ಬೆಳಿಗ್ಗೆ ಲಘುನ. ಆದರೆ ಕೆಲವೊಬ್ಬರಿಗೆ ಅವಲಕ್ಕಿ ತಿನ್ನೋದ್ರಿಂದ ಗ್ಯಾಸ್ ಆಗ್ತೈತಿ. ಅದಕ್ಕೆ ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ತಿನ್ನಂಗಿಲ್ಲ. ಅವಲಕ್ಕಿ ಗ್ಯಾಸ್ ಆಗ್ದಂಗೆ ತಿನ್ನಬೇಕು ಅಂತಂದರೆ ಇದ್ರ ಜೊತೆಗೆ ಮೊಸರನ್ನು ನಾವು ಬಳಸಬೇಕು. ಒಂದು ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ ಆಗೋದಿಲ್ಲ. ಇವಾಗ ನಾನು ಈ ಒಂದು 4 ಸಣ್ಣ ಸ್ವಲ್ಪ ನಿಂಬೆಹಣ್ಣನ್ನು ಸಣ್ಣ ಹೋಳೆ, ಅದು ಭಾಳ ಹಿಂದಂಗಿಲ್ಲ, ನಿಂಬೆಹಣ್ಣನ್ನು ತಿಂತೀನಿ. ಸಿಂಪಲ್ಲಾಗಿ ಶೇಂಗಾ ಹಾಕ್ದಂಗೆ ದಿಢೀರಂತ ನಾವು ಅವಲಕ್ಕಿನ ಬೆಳಿಗ್ಗೆ ನಾಷ್ಟಕ್ಕೆ ಹೊರಗೆ ಹೋಗೋದಿರ್ತೈತಿ. ಇದನ್ನು ರೆಡಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಇದನ್ನು ಎಲ್ಲರ ಮನೆಯಲ್ಲಿನೂ ಮಾಡ್ತಾರೆ, ಎಲ್ಲರಿಗೂ ಬರ್ತೈತಿ ಇದು ಮಾಡೋಕ್ಕೆ. ಆದರೂ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಟೇಸ್ಟ್ ಇರ್ತೈತಿ. ಎಲ್ಲರ ಮನೆಯದು ಟೇಸ್ಟ್ ಒಂದೇ ಥರ ಇರೋಂಗಿಲ್ಲ. ಇವಾಗ ನಾನೇನು ಮಾಡ್ತೀನಿ, ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಹಾಕ್ತೀನಿ. ಇವಾಗ ಅವಲಕ್ಕಿ ರೆಡಿ ನೋಡಿ ವೀಕ್ಷಕರೇ, ಅವಲಕ್ಕಿ ರೆಡಿ ಆಯಿತು. ನಾವು ಈಗ ಬಿಸಿ ಬಿಸಿ ಅವಲಕ್ಕಿನ ಮೊಸರು ಹಾಕ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಸಪೋರ್ಟ್ ಮಾಡಿ.